ಭೀಮಾಚಲಿನಲ್ಲಿ ಪೂಜೆ ಮಾಡುವಾಗ ಅಲ್ಲಿ ಜೇನು ಕಟ್ಟಿದೆ. ಒಂದು 15-20-30 ಜನಕ್ಕೆ ಜೇನು ಕಚ್ಚಿದೆ. ಸೊ ಬುಗುನಕೆರೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಡಾಕ್ಟ್ರ್ ಇಲ್ಲ. ಅಲ್ಲಿಂದ ಕ್ಯಾರ್ಪೇಟೆ ಕರ್ಕೊಂಡ್ಬಂದಿದ್ದೀವಿ. ಈ ಅವ್ಯವಸ್ಥೆಯನ್ನು ಸರಿಪಡಿಸ್ಬೇಕು ಅಂತೇಳಿ ಮನವಿ ಮಾಡ್ತೀವಿ. ಸುಮಾರು ಎಷ್ಟೊಂದು 20-30 ಜನಕ್ಕೆ ಮಕ್ಕಳು, ಸಣ್ಣ ಮಕ್ಕಳು ಕಚ್ಚಿದೆ, ಹೆಂಗಸರು ಕಚ್ಚಿದೆ, ಗಂಡಸರು ಎಲ್ಲರಿಗೂ ಕಚ್ಚಿದೆ. ಆಲ್ಮೋಸ್ಟ್ ಯಾರ ಮನೆದು ಕಾರ್ಯ ಇದ್ದಿದ್ದು? ಇದು ಅಂಗಡಿ ರಾಮಚಂದ್ರ ಅಂತ ಹೇಳಿ ಅವ್ರ ಮಗಳ ಕಾರ್ಯ, ಮದುವೆ ಕಾರ್ಯ ಇಲ್ಲಿ KRಪೇಟೆನಲ್ಲಿ ಮದುವೆ. ಹಂಗಾಗಿ ಹರಿಸೇವೆಗೆ ತೋಟದ ಹತ್ರ ಹೋದಾಗ ಹಿಂಗಾಗಿದೆ. ಅಲ್ಲಿ ಬುಗುನಕೆರೆ ಫೆಸಿಲಿಟಿನೇ ಇಲ್ಲ ಸರ್, ಏನು ಫೆಸಿಲಿಟಿ ಇಲ್ಲ. ಸುಮ್ಮನೆ ಹಾಸ್ಪಿಟ್ಲ್ ಅನ್ನೋದು ಒಂದೇ ಬುಗುನಕೆರೆ ಮಾತ್ರ ಅಷ್ಟೇ. ಹೆಸರು ಬುಗುನಕೆರೆ, ಬಿಲ್ಡಿಂಗ್ ನೋಡ್ಕೊಳ್ಳೋದು ಅಷ್ಟೇ. ಬಿಲ್ಡಿಂಗ್ ನೋಡ್ಕೊಡೋದು ಅಷ್ಟೇ. ಅಲ್ಲಿ ನಾವು ಎಷ್ಟೋದಪ್ಪ ಯಾರು ಔಷಧಿ ಕುಡ್ದಾಗ ಹೋದಾಗ ಕೇರ್ಪೇಟೆಗೆ ಕರ್ಕೊಬರ್ಬೇಕೆ ಹೊರತು ಬುಗುನಕೆರೆ ಏನು ಟ್ರೀಟ್ಮೆಂಟ್ ನಡೆಯಲ್ಲ. ಡಾಕ್ಟ್ರುಗಳೇ ಇರೋದಿಲ್ಲ. ಅಲ್ಲಿ ಸಿಸ್ಟ್ರು ಸರಿಯಾಗಿ ನೋಡಲ್ಲ. ಸುಮ್ಮನೆ ಬುಗುನಕೆರೆ ಹೆಡ್ ಕ್ವಾರ್ಟರ್ ಹೋಬಳಿ ಲೆವೆಲ್ ಸಾಲುತ್ತೆ. ನಿಮ್ಮ ಹೆಸರೇನು? ಚನ್ಕೇಶ್